ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಹಾಗೆ ಎಲ್ರಿಗೂ 2026ರ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ವಿಡಿಯೋನಲ್ಲಿ ನಾವು ಟಾಪ್ 20 ಸ್ಟಾಕ್ ರೆಕಮೆಂಡೇಶನ್ಸ್ ಬ್ರೋಕರೇಜ್ಗಳೇನು ಕೊಟ್ಟಿದ್ದಾರೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 2026ರ ವರ್ಷಕ್ಕೆ ಈ ರೆಕಮೆಂಡೇಶನ್ಸ್ ಬ್ರೋಕರೇಜ್ಗಳ ಕಡೆಯಿಂದ ಬಂದಿದೆ. ಹಾಗೆ 2025ರ ಜನವರಿ 1ಕ್ಕೆ ಕೂಡ ಇದೇ ರೀತಿ ಒಂದು ವಿಡಿಯೋನ ನಾನು ಮಾಡಿದ್ದೆ. ಸೊ ಆ ಒಂದು ವಿಡಿಯೋನಲ್ಲಿ ಕೂಡ 25 ಸ್ಟಾಕ್ಸನ್ನು ಕವರ್ ಮಾಡಿದೆ. ಹಾಗೆ ರೀಸೆಂಟಾಗಿ ಈ ಸ್ಟಾಕ್ಗಳು ಒಂದು ವರ್ಷದಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಆ ರಿವ್ಯೂ ವಿಡಿಯೋನ ಕೂಡ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕೂಡ ನೀವು ನೋಡ್ಬೋದಾಗುತ್ತೆ. ಬ್ರೋಕರೇಜ್ಗಳ ರೆಕಮೆಂಡೇಶನ್ಸ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿಯಲ್ಲಿ ಈ ವಿಡಿಯೋನಲ್ಲಿ ಮೋತಿಲಾಲ್ ಓಸ್ವಾಲ್, ಜೆಫ್ರೀಸ್, ICICI ಸೆಕ್ಯೂರಿಟೀಸ್, ಪ್ರಭುದಾಸ್ ಲಿಲಾದರ್ ಈ 4 ಬ್ರೋಕರೇಜ್ಗಳು ಸಜೆಸ್ಟ್ ಮಾಡಿರುವಂಥ 20 ಸ್ಟಾಕ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಎಷ್ಟು ಟಾರ್ಗೆಟ್ ಪ್ರೈಸನ್ನು ಅವರು ಕೊಡ್ತಿದ್ದಾರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಹಾಗೆ ಇದು ರೆಕಮೆಂಡೇಶನ್ ಅಲ್ಲ, ಬ್ರೋಕರೇಜ್ಗಳ ಒಂದು ಕಾಲ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಜಸ್ಟ್ ಎಜುಕೇಷನಲ್ ಪರ್ಪಸ್ಗೆ ಈ ಒಂದು ರೆಕಮೆಂಡೇಶನ್ ಆಗಿರುತ್ತೆ. ಸೊ ಬ್ರೋಕರೇಜ್ಗಳ ಟಾರ್ಗೆಟ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದಾಗುತ್ತೆ, ನಿಮ್ಮ ಒಂದು ಸ್ಟಡಿಯನ್ನು ನೀವು ಮಾಡ್ಬೋದಾಗುತ್ತೆ. ಅದರ ಬೇಸಿಸ್ ಮೇಲೆ ಸ್ಟಾಕ್ ನಿಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಅನ್ಸಿದ್ರೆ ಆಗ ಬೇಕಿದ್ರೆ ನೀವು ಪೊಸಿಷನ್ಸನ್ನು ತಗೋಬೋದು. ಸೊ 2026ರ ಮಾರ್ಕೆಟ್ ಔಟ್ಲುಕ್ಕನ್ನು ಕೂಡ ಬ್ರೋಕರೇಜಸ್ಗಳು ಕೊಟ್ಟಿದ್ದಾರೆ. 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕಾರ್ಪೊರೇಟ್ ಅರ್ನಿಂಗ್ಸ್ ಮತ್ತೆ ರಿಬೌಂಡ್ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅಷ್ಟೇನು ಸ್ಟ್ರಾಂಗ್ ಕಾರ್ಪೊರೇಟ್ ಅರ್ನಿಂಗ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿರಲಿಲ್ಲ. ಬಟ್ ಅದರ ಒಂದು ರಿವೈವಲ್ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಈ ಒಂದು ಕಾರ್ಪೊರೇಟ್ ಅರ್ನಿಂಗ್ಸ್ ಏನಿದೆ ಇನ್ನಷ್ಟು ಆಕ್ಸಲರೇಟ್ ಆಗಿ ಒಳ್ಳೆ ಒಂದು ಅರ್ನಿಂಗ್ಸನ್ನು ಕಂಪನಿಗಳು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಆಲ್ರೆಡಿ ಸಾಕಷ್ಟು ಬ್ರೋಕರೇಜ್ಗಳು 29,000ರಿಂದ 32,000 ಟಾರ್ಗೆಟ್ಸನ್ನು ನಿಫ್ಟಿಗೆ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಪಾಲಿಸಿ ಸ್ಟೆಬಿಲಿಟಿ ಆಗಿರುತ್ತೆ. ಹಾಗೆ RBI ಕೂಡ ಕನ್ಸಿಸ್ಟೆಂಟ್ ಆಗಿ ರೇಟ್ ಕಟ್ಗಳನ್ನು ಮಾಡ್ತಾ ಬರ್ತಿದ್ದಾರೆ. DIIs ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿರೋದು ಕೂಡ ಮಾರ್ಕೆಟ್ಗೆ ಒಂದು ಬೂಸ್ಟನ್ನು ಕೊಡ್ತಿದೆ. ಸೊ ಮೇಜರ್ ಆಗಿ IT ಸೆಕ್ಟರ್, ಫಿನಾನ್ಷಿಯಲ್ ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರ್, ಟೆಲಿಕಾಂ ಸೆಕ್ಟರ್, ಇಂಡಸ್ಟ್ರಿ ಮತ್ತು ಸಿಮೆಂಟ್ ಸೆಕ್ಟರ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಒಂದೊಂದಾಗಿ ಸ್ಟಾಕ್ಗಳನ್ನು ನೋಡ್ತಾ ಹೋಗೋಣ. ಮೊದಲು ನಾವು ನಿಫ್ಟಿ 50 ಸೆಗ್ಮೆಂಟ್ನ ಸ್ಟಾಕ್ಗಳನ್ನು ನೋಡೋದಾದರೆ ಭಾರತಿ ಏರ್ಟೆಲ್ ಈ ಒಂದು ಸ್ಟಾಕ್ ಈಗ 2120ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಬ್ರೋಕರೇಜ್ ಟಾರ್ಗೆಟ್ 2635 ಆಗಿರುತ್ತೆ. ಮೋತಿಲಾಲ್ ಓಸ್ವಾಲ್, ಜೆಫ್ರೀಸ್, ICICI ಸೆಕ್ಯೂರಿಟೀಸ್ ಮೂರು ಬ್ರೋಕರೇಜ್ಗಳು ಭಾರತಿ ಏರ್ಟೆಲ್ ಸ್ಟಾಕನ್ನು ರೆಕಮೆಂಡ್ ಮಾಡ್ತಿದ್ದಾರೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ARPU ಗ್ರೋತ್ ಆಗಿರುತ್ತೆ. ಸೊ 2025ರ ವಿಡಿಯೋ ಏನು ಮಾಡಿದ್ದೆ ಅದರಲ್ಲಿ ಕೂಡ ಭಾರತಿ ಏರ್ಟೆಲ್ ಸ್ಟಾಕ್ ರೆಕಮೆಂಡ್ ಆಗಿತ್ತು. ಹಾಗೆ ಈ ಒಂದು ಸ್ಟಾಕ್ ಟಾರ್ಗೆಟನ್ನು ಕೂಡ ಅಚೀವ್ ಮಾಡಿತ್ತು. ಸೊ ಈಗಿನ ಪ್ರೈಸ್ನಿಂದ ಇನ್ನಷ್ಟು ಅಪ್ಸೈಡ್ ಮೊಮೆಂಟಮ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಎಕ್ಸ್ಪ್ಯಾನ್ಷನ್ ಭಾರತಿ ಏರ್ಟೆಲ್ನಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಅಂತ ಬ್ರೋಕರೇಜ್ಗಳು ಕವರೇಜನ್ನು ಕೊಟ್ಟಿದ್ದಾರೆ. ಸೊ ನೋಡಬೇಕಾಗುತ್ತೆ ಈ ಒಂದು ಟಾರ್ಗೆಟ್ಸ್ ಅಚೀವ್ ಆಗುತ್ತಾ ಅಂತ. ಭಾರತಿ ಏರ್ಟೆಲ್ನ MD ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ARPUವನ್ನು 300 ಲೆವೆಲ್ಗೆ ತೊಗೊಂಡೋಗೋದು ನಮ್ಮ ಒಂದು ಏಮ್ ಆಗಿರುತ್ತೆ ಅಂತ. ಸೊ ಅದನ್ನು ಕೂಡ ಭಾರತಿ ಏರ್ಟೆಲ್ ಅಚೀವ್ ಮಾಡ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಎರಡನೇ ಕಂಪನಿ ಗ್ರಾಸಿಮ್ ಇಂಡಸ್ಟ್ರೀಸ್ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಸಿಮೆಂಟ್ ಸೆಕ್ಟರ್, ಕೆಮಿಕಲ್ಸ್, ರೀಸೆಂಟಾಗಿ ಪೇಂಟ್ ಬಿಸ್ನೆಸ್ಗೆ ಕೂಡ ಎಂಟರ್ ಆಗಿದ್ದಾರೆ. B2B ಇ-ಕಾಮರ್ಸ್ ಸೆಗ್ಮೆಂಟಲ್ಲಿ ಕೂಡ ಕಂಪನಿ ಕೆಲಸ ಮಾಡ್ತಿದ್ದಾರೆ. ಈಗ ಈ ಒಂದು ಸ್ಟಾಕ್ 2800 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. 3480ರ ಲೆವೆಲ್ಗೆ ಈ ಒಂದು ಸ್ಟಾಕ್ ಹೋಗ್ಬೋದು ಅನ್ನೋದು ICICI ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಸೊ ಕೆಮಿಕಲ್ ಬಿಸ್ನೆಸ್ನಲ್ಲಿ ಒಂದು ಶಾರ್ಪ್ ಇಂಪ್ರೂವ್ಮೆಂಟ್ ಬರುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿದೆ. ಪೇಂಟ್ ಬಿಸ್ನೆಸ್ನಲ್ಲಿ ಕೂಡ ಒಳ್ಳೆ ಒಂದು ರೆವೆನ್ಯೂಸ್, ಪ್ರಾಫಿಟ್ಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಜನರೇಟ್ ಮಾಡ್ತಾರೆ ಅಂತ ICICI ಸೆಕ್ಯೂರಿಟೀಸ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿದ್ದಾರೆ. ಡೈವರ್ಸಿಫಿಕೇಶನ್ ಇರೋದು ಕೂಡ ಅರ್ನಿಂಗ್ ವೊಲಟಾಲಿಟಿಯನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಬ್ರೋಕರೇಜ್ ಕವರೇಜನ್ನು ಕೊಡ್ತಾ ಇದ್ದಾರೆ. ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತದೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಸೊ ಇದು ನಿಫ್ಟಿ 50ಯ ಎರಡನೇ ಸ್ಟಾಕ್ ಆಗಿರುತ್ತೆ. ಸೊ ಮೂರನೇ ಕಂಪನಿ ಶ್ರೀರಾಮ್ ಫಿನಾನ್ಸ್ ಈಗ ₹1000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಬ್ರೋಕರೇಜ್ ಟಾರ್ಗೆಟ್ 1180 ಆಗಿರುತ್ತೆ. ಸೊ 18ರಿಂದ 19% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿದ್ದಾರೆ. ರೀಸೆಂಟಾಗಿ ಜಾಪನೀಸ್ ಫಿನಾನ್ಷಿಯಲ್ ಗ್ರೂಪ್ ಈ ಒಂದು ಕಂಪನಿಯಲ್ಲಿ 20%ನಷ್ಟು ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಇದರಿಂದ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇಂಪ್ರೂವ್ ಆಗುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. NBFC ಗ್ರೋತ್ ಸ್ಟ್ರಾಂಗ್ ಆಗಿರೋದು ಕೂಡ ಶ್ರೀರಾಮ್ ಫಿನಾನ್ಸ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಅರ್ನಿಂಗ್ ವಿಸಿಬಿಲಿಟಿಯನ್ನು ಕೂಡ ಶ್ರೀರಾಮ್ ಫಿನಾನ್ಸ್ ಕಂಪನಿ ಹೊಂದಿದೆ. ಸ್ಟ್ರಾಂಗ್ ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಈ ಕಂಪನಿ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಟಾರ್ಗೆಟ್ಸ್ ಅಚೀವ್ ಆಗ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಇದು ನಿಫ್ಟಿ 50ಯ ಮೂರನೇ ಕಂಪನಿ ಆಗಿರುತ್ತೆ.
ಹಾಗೆ ನಾಲ್ಕನೇ ಕಂಪನಿ ನಿಫ್ಟಿ 50ಯ ಕಂಪನಿ SBI ಆಗಿರುತ್ತೆ. SBI 980 ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತಿದೆ. ಈ ಒಂದು ಸ್ಟಾಕನ್ನು ಕೂಡ ಮೋತಿಲಾಲ್ ಒಸ್ವಾಲ್ ಕವರ್ ಮಾಡಿ ₹1,100 ಟಾರ್ಗೆಟ್ಸನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಕೂಡ ಹೆಚ್ಚಿನ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. 12-13% ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ SBI ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಹೋಗ್ಬೋದು ಅನ್ನೋದು ಮೋತಿಲಾಲ್ ಒಸ್ವಾಲ್ನ ವ್ಯೂ ಆಗಿರುತ್ತೆ. ಕಂಪನಿ ಕ್ರೆಡಿಟ್ ಪೈಪ್ಲೈನ್ ಸ್ಟ್ರಾಂಗ್ ಆಗಿದೆ. ಸೊ ಒಳ್ಳೆ ಒಂದು ಲೋನ್ ಡಿಸ್ಟ್ರಿಬ್ಯೂಷನ್ಸ್ ನೋಡೋದಕ್ಕೆ ಸಿಗ್ತದೆ. ಮುಂದಿನ ವರ್ಷಗಳಲ್ಲಿ ಕೂಡ ಲೋನ್ ಗ್ರೋತ್ 12-14% ಇರುತ್ತೆ ಅಂತ ಮೋತಿಲಾಲ್ ಒಸ್ವಾಲ್ ಈ ಒಂದು ಸ್ಟಾಕ್ ಅನ್ನು ಕವರ್ ಮಾಡಿದ್ದಾರೆ. ಹಾಗೆಯೇ ಕಂಪನಿಯ ಬ್ಯಾಡ್ ಲೋನ್ಸ್ ಕೂಡ ಕಡಿಮೆ ಆಗ್ತಾ ಬರ್ತಿರೋದು ಅಸೆಟ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತಿದೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಕವರ್ ಮಾಡ್ತಿದ್ದಾರೆ. ಸೊ ಭಾರತದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಈ ಒಂದು ಸ್ಟಾಕ್ ಕೂಡ ಬ್ರೋಕರೇಜ್ ಲಿಸ್ಟ್ನಲ್ಲಿ ಕಾಣಿಸ್ತಿದೆ. ಸೊ ಬ್ರೋಕರೇಜ್ ಕವರ್ ಮಾಡಿರುವಂಥ 5ನೇ ಕಂಪನಿ ನಿಫ್ಟಿ 50ಯ ಕಂಪನಿನೇ ಆಗಿದೆ HCL ಟೆಕ್ನಾಲಜೀಸ್. IT ಸೆಕ್ಟರ್ನ ಕಂಪನಿ ಆಗಿದ್ದು HCL ಟೆಕ್ನಾಲಜೀಸ್ ಕೂಡ ಒಳ್ಳೆ ಒಂದು ಡೀಲ್ ವಿನ್ಸನ್ನು ರೆಕಾರ್ಡ್ ಮಾಡ್ಬೋದು ಅನ್ನೋದು ಮೋತಿಲಾಲ್ ಒಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ AI ಪವರ್ಡ್ ಆಟೋಮೇಷನ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಡೀಲ್ ವಿನ್ಸ್ ಬರುತ್ತೆ. ಕಂಪನಿ ರೆವಿನ್ಯೂಸ್ ಪ್ರಾಫಿಟ್ಸ್ ಮುಂದಿನ 2 ಕ್ವಾರ್ಟರ್ಗಳಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ ಅಂತ HCL ಟೆಕ್ನಾಲಜೀಸನ್ನು ಮೋತಿಲಾಲ್ ಒಸ್ವಾಲ್ ಕವರ್ ಮಾಡ್ತಿದ್ದಾರೆ. ರೀಸೆಂಟ್ ಟೈಮ್ನಲ್ಲಿ HCL ಟೆಕ್ನಾಲಜೀಸ್ ಆಗಿರ್ಬೋದು, ಬೇರೆ IT ಕಂಪನೀಸ್ ಆಗಿರ್ಬೋದು ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿಲ್ಲ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ 14% ನೆಗೆಟಿವ್ ರಿಟರ್ನ್ಸನ್ನು 2025 ವರ್ಷದಲ್ಲಿ HCL ಟೆಕ್ನಾಲಜೀಸ್ ಜನರೇಟ್ ಮಾಡಿ ಕೊಟ್ಟಿತ್ತು. ಬಟ್ ಅಕ್ಸೆಂಚರ್ ಈ ಕ್ವಾರ್ಟರ್ನಲ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡಿರೋದ್ರಿಂದ ಒಂದು ಪಾಸಿಟಿವ್ ಹೋಪ್ ಇರುತ್ತೆ. 2150 ಟಾರ್ಗೆಟ್ ಪ್ರೈಸನ್ನು ಮೋತಿಲಾಲ್ ಒಸ್ವಾಲ್ HCL ಟೆಕ್ನಾಲಜೀಸ್ಗೆ ಕೊಡ್ತಾ ಇದ್ದಾರೆ. ಹಾಗೆ ನಿಫ್ಟಿ 50ಯ 6ನೇ ಕಂಪನಿ ಎಟರ್ನಲ್ ಝೊಮ್ಯಾಟೊ. ಕಳೆದ ವರ್ಷ ಕೂಡ ಬ್ರೋಕರೇಜ್ಗಳು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ರು. ಹಾಗೆ ಸ್ಟಾಕ್ ಟಾರ್ಗೆಟನ್ನು ರೀಚ್ ಕೂಡ ಮಾಡಿತ್ತು. ಬಟ್ ಹೈಯರ್ ಲೆವೆಲ್ನಿಂದ ಸಾಕಷ್ಟು ಕರೆಕ್ಟ್ ಆಗಿದೆ. 2025 ರಿಟರ್ನ್ಸನ್ನು ಅಬ್ಸರ್ವ್ ಮಾಡಿದಾಗ ಕೇವಲ 2% ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಸ್ಟಾಕ್ 380 ಹೈಯನ್ನು ಕೂಡ ಟಚ್ ಮಾಡಿತ್ತು. ಆ ಲೆವೆಲ್ನಿಂದ ಕರೆಕ್ಟ್ ಆಗ್ತಾ ಬರ್ತಿದೆ. ಸೊ ಈ ಒಂದು ಸ್ಟಾಕನ್ನು ಕೂಡ ಮೋತಿಲಾಲ್ ಒಸ್ವಾಲ್ ಕವರ್ ಮಾಡಿದ್ದು 410 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಕೇವಲ ಮೋತಿಲಾಲ್ ಒಸ್ವಾಲ್ ಅಷ್ಟೇ ಅಲ್ಲ, ಸಾಕಷ್ಟು ಫಾರಿನ್ ಬ್ರೋಕರೇಜ್ಗಳು ಕೂಡ ₹400 ಟಾರ್ಗೆಟ್ಸನ್ನು ಝೊಮ್ಯಾಟೊನಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ರೀಸನ್ ಬ್ಲಿಂಕಿಟ್ ಬಿಸ್ನೆಸ್ನ ಸ್ಟ್ರಾಂಗ್ ಗ್ರೋತ್ ಆಗಿರುತ್ತೆ. ಸೊ ಕಂಪನಿ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ರೆವೆನ್ಯೂನ ಜನರೇಟ್ ಮಾಡ್ತಾ ಹೋಗ್ತಿದ್ದಾರೆ. ಹಾಗೆ ಬ್ಲಿಂಕಿಟ್ ಬಿಸ್ನೆಸ್ ಕೂಡ ಪ್ರಾಫಿಟಬಲ್ ಆಗುವಂಥ ಹೋಪ್ ಇದೆ. ಸೊ ಆ ರೀತಿಯಲ್ಲಿ ಪ್ರಾಫಿಟಬಲ್ ಆದರೆ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರ್ಬೋದು. ಆ ರೀಸನ್ನಿಂದ ಬ್ರೋಕರೇಜ್ಗಳು ಈ ಸ್ಟಾಕನ್ನು ಕವರ್ ಮಾಡಿದ್ದಾರೆ. ಸೊ 40-45% ಅಪ್ಸೈಡ್ನ ಪಾಸಿಬಿಲಿಟಿ ಎಟರ್ನಲ್ನಲ್ಲಿ ಇರುತ್ತೆ ಅನ್ನೋದು ಮೋತಿಲಾಲ್ ಒಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ 7ನೇ ಕಂಪನಿ ನಿಫ್ಟಿ 50ಯ ಕಂಪನಿನೇ ಆಗಿದೆ ಬಜಾಜ್ ಫಿನಾನ್ಸ್. ಈ ಒಂದು ಸ್ಟಾಕ್ 2025ರಲ್ಲಿ ಸ್ಪ್ಲಿಟ್ ಆಗಿತ್ತು. 10,000 ಹೈಯನ್ನು ಸ್ಟಾಕ್ ಟಚ್ ಮಾಡಿತ್ತು. ಅಲ್ಲಿಂದ ಸ್ಟಾಕ್ ಸ್ಪ್ಲಿಟ್ ಬಂದಿದೆ. 970 ಅರೌಂಡಲ್ಲಿ ಸ್ಟಾಕ್ ಈಗ ಟ್ರೇಡ್ ಆಗ್ತದೆ. ಸೊ ಬಜಾಜ್ ಫಿನಾನ್ಸ್ 1,180 ಟಾರ್ಗೆಟನ್ನು ಅಚೀವ್ ಮಾಡ್ಬೋದು ಅನ್ನೋದು ICICI ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಸೊ ಕಂಪನಿ ಒಂದು ಸ್ಟ್ರಾಂಗ್ ಲೋನ್ ಬುಕ್ಕನ್ನು ಹೊಂದಿದೆ. ಹಾಗೆ AUM ಸೈಜ್ ಪ್ರತಿ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಆಗಿರೋದ್ರಿಂದ ಬಜಾಜ್ ಫಿನಾನ್ಸ್ ಸ್ಟಾಕನ್ನು ICICI ಸೆಕ್ಯೂರಿಟೀಸ್ ಕವರ್ ಮಾಡ್ತಿದ್ದಾರೆ. ಈ ಒಂದು ಸ್ಟಾಕ್ನಲ್ಲಿ ಕೂಡ ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇರೋದಿಲ್ಲ. ಸ್ಟಿಲ್ ಒಳ್ಳೆ ಒಂದು ರಿಟರ್ನ್ಸ್ 1 ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ICICI ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಈ 7 ನಿಫ್ಟಿ ಸ್ಟಾಕ್ಗಳನ್ನು ಬ್ರೋಕರೇಜ್ಗಳು ಕವರ್ ಮಾಡಿದ್ದಾರೆ. ಸೊ 8ನೇ ಕಂಪನಿ TVS ಮೋಟಾರ್ ಆಟೋ ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಸೊ ಕಂಟಿನ್ಯೂಸ್ 5-6 ತಿಂಗಳಿಂದ ಒಳ್ಳೆ ಒಂದು ಸೇಲ್ಸ್ ಡೇಟಾವನ್ನು TVS ಮೋಟಾರ್ಸ್ ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. 2 ವೀಲರ್ ಸೆಗ್ಮೆಂಟ್ EV ಗ್ರೋತ್ ಆಗಿರ್ಬೋದು, ಹಾಗೆ 3 ವೀಲರ್ ಸೆಗ್ಮೆಂಟ್ನಲ್ಲಿ ಕೂಡ ಒಳ್ಳೆ ಒಂದು ಸೇಲ್ಸನ್ನು ಈ ಕಂಪನಿ ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಪ್ರಾಡಕ್ಟ್ ಪೈಪ್ಲೈನ್ ಕೂಡ ಸ್ಟ್ರಾಂಗ್ ಆಗಿ ಇರೋದು. ಹೊಸ ವೆಹಿಕಲ್ ಲಾಂಚಸ್ಗಳು ಕೂಡ ಎಕ್ಸ್ಪೆಕ್ಟೆಡ್ ಇದೆ. ಆ ರೀಸನ್ನಿಂದ ಟಾರ್ಗೆಟ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಈಗ ಸ್ಟಾಕ್ 3,700 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ 4,159 ಟಾರ್ಗೆಟ್ ಪ್ರೈಸನ್ನು ಮೋತಿಲಾಲ್ ಒಸ್ವಾಲ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟಾಕ್ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮರ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ 9ನೇ ಕಂಪನಿ ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್ ಫಿನಾನ್ಷಿಯಲ್ ಸೆಕ್ಟರ್ಗೆ ಬರುವಂಥ ಕಂಪನಿ ಆಗಿರುತ್ತೆ. ಈ ಕಂಪನಿ ಕಳೆದ ವರ್ಷದಲ್ಲಿ 52% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಈ ವರ್ಷ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮರ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಈ ಒಂದು ಸ್ಟಾಕನ್ನು ಕೂಡ ಮೋತಿಲಾಲ್ ಒಸ್ವಾಲ್ ಕವರ್ ಮಾಡಿದರೆ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಮೋತಿಲಾಲ್ ಒಸ್ವಾಲ್ನ ವ್ಯೂ ಆಗಿರುತ್ತೆ. 2100 ಟಾರ್ಗೆಟ್ ಪ್ರೈಸ್ ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್ನಲ್ಲಿ ಮೋತಿಲಾಲ್ ಒಸ್ವಾಲ್ ಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ 2 ವರ್ಷಗಳಲ್ಲಿ ಒಂದು ಸ್ಟ್ರಾಂಗ್ ಲೋನ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಬ್ರೋಕರೇಜಸ್ ಈ ಸ್ಟಾಕನ್ನು ರೆಕಮೆಂಡ್ ಮಾಡ್ತಿದ್ದಾರೆ.
ಹಾಗೆ 10ನೇ ಕಂಪನಿ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ₹1000 ರೌಂಡಲ್ಲಿ ಒಂದು ಸ್ಟಾಕ್ ಟ್ರೇಡ್ ಆಗ್ತದೆ. 1300 ಹೈಯನ್ನು ಸ್ಟಾಕ್ ಟಚ್ ಮಾಡ್ಬೋದು ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಸೊ ಕಂಪನಿ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನನ್ನು ಮಾಡ್ತಾ ಬರ್ತಿದ್ದಾರೆ. ರೆವಿನ್ಯೂಸ್ 2027 ಫಿನಾನ್ಷಿಯಲ್ ಇಯರ್ನಲ್ಲಿ 20% ಇನ್ಕ್ರೀಸ್ ಆಗುತ್ತೆ ಅಂತ ಜೆಫ್ರೀಸ್ ಈ ಒಂದು ಸ್ಟಾಕನ್ನು ಕವರ್ ಮಾಡ್ತಾ ಇದ್ದಾರೆ. ಸೊ IPOಸ್ಗಳು ಕೂಡ ಹೆಚ್ಚಾಗಿ ಬರ್ತಾ ಹೋದಾಗ ಕಂಪನಿ ಇನ್ನೂ ಹೆಚ್ಚಿನ ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಇವರ ರೆವಿನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ 27ರಿಂದ 28% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿದೆ. 11ನೇ ಕಂಪನಿ IT ಸೆಕ್ಟರ್ ಮಿಡ್ ಕ್ಯಾಪ್ನ ಕಂಪನಿ ಕೋಫೋರ್ಜ್ ಆಗಿರುತ್ತೆ. ಕೋಫೋರ್ಜ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ರೀಸೆಂಟ್ ಟೈಮ್ನಲ್ಲಿ ಕೊಡ್ತಾ ಬರ್ತಿದೆ. ಬಟ್ ಕಳೆದ ಒಂದು ವರ್ಷದಲ್ಲಿ IT ಸೆಕ್ಟರ್ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡದೇ ಇರೋ ರೀಸನ್ನಿಂದ ಈ ಒಂದು ಸ್ಟಾಕ್ ಕೂಡ 13% ನೆಗೆಟಿವ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ ಒಂದು ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ನ ಪಾಸಿಬಿಲಿಟಿ ಇದೆ. ಕಂಪನಿ ರೀಸೆಂಟಾಗಿ ಆಕ್ವಿಸಿಷನ್ಸ್ಗಳನ್ನು ಕೂಡ ಮಾಡಿದರೆ ಅದು ಕೂಡ ಕಂಪನಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. US ಒಂದು ಸ್ಟ್ರಾಂಗ್ ಫುಟ್ ಪ್ರಿಂಟನ್ನು ಕೋಫೋರ್ಜ್ ಹೊಂದಿದೆ. ಅದು ಕಂಪನಿಗೆ ಅಡ್ವಾಂಟೇಜ್ ಆಗ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಡೀಲ್ ವಿನ್ಸನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡುವಂಥ ಪಾಸಿಬಿಲಿಟೀಸ್ ಇದೆ. ಸೊ ಕೋಫೋರ್ಜ್ ಈಗ 1660 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. 2500 ಟಾರ್ಗೆಟ್ ಪ್ರೈಸನ್ನು ಕೋಫೋರ್ಜ್ನಲ್ಲಿ ಬ್ರೋಕರೇಜ್ಗಳು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟಾಕ್ ಇಂಜಿನಿಯರ್ಸ್ ಇಂಡಿಯಾ ಆಗಿರುತ್ತೆ. 200 ಅರೌಂಡಲ್ಲಿ ಒಂದು ಸ್ಟಾಕ್ ಟ್ರೇಡ್ ಆಗ್ತದೆ. ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ನಲ್ಲಿ ಬರುವಂಥ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಆಗಿರುತ್ತೆ. ಹಾಗೆ ಈ ಒಂದು ಕಂಪನಿಯಲ್ಲಿ ಬ್ರೋಕರೇಜ್ಗಳು 255 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಪ್ರಭುದಾಸ್ ಲೀಲಾಧರ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿದ್ದಾರೆ. ಕಂಪನಿಯ ಆರ್ಡರ್ ಇನ್ಫ್ಲೂಸ್ ಸ್ಟ್ರಾಂಗ್ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ರೆಕಾರ್ಡನ್ನು ಇಂಜಿನಿಯರ್ಸ್ ಇಂಡಿಯಾ ಹೊಂದಿದೆ ಅನ್ನೋದು ಪ್ರಭುದಾಸ್ ಲೀಲಾಧರ್ನ ವ್ಯೂ ಆಗಿರುತ್ತೆ. ಆ ರೀಸನ್ನಿಂದ 255 ಟಾರ್ಗೆಟ್ ಪ್ರೈಸನ್ನು ಇವರು ಕೊಟ್ಟಿದ್ದಾರೆ. ಸೊ ಮುಂದಿನ ಕಂಪನಿ KEC ಇಂಟರ್ನ್ಯಾಷನಲ್ ಈ ಒಂದು ಸ್ಟಾಕನ್ನು ಕೂಡ ಪ್ರಭುದಾಸ್ ಲೀಲಾಧರ್ ಕವರ್ ಮಾಡಿದ್ದಾರೆ. 740 ಅರೌಂಡಲ್ಲಿ KEC ಟ್ರೇಡ್ ಆಗ್ತದೆ. ಕಳೆದ ವರ್ಷದಲ್ಲಿ 38% ನೆಗೆಟಿವ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಕಂಪನಿ ರಿನ್ಯೂವೇಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಕೆಪಬಿಲಿಟಿಯನ್ನು ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಕಳೆದ ವರ್ಷ ಅಷ್ಟೇನು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. 932 ಟಾರ್ಗೆಟ್ ಪ್ರೈಸ್ ಪ್ರಭುದಾಸ್ ಲೀಲಾಧರ್ನ ಕಡೆಯಿಂದ ಬಂದಿದೆ. ಗ್ಲೋಬಲ್ ಪುಷ್ ಇರೋದು ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಸೊ ಮುಂದಿನ ಕಂಪನಿ ವಿಮಾರ್ಟ್ ರಿಟೇಲ್. ಸೊ ರಿಟೇಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ. ಈ ಒಂದು ಕಂಪನಿ ಕೂಡ ಕನ್ಸಂಪ್ಷನ್ ಡಿಮ್ಯಾಂಡ್ನ ರೀಸನ್ನಿಂದ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ₹700 ರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. 1040 ಹೈಯನ್ನು ವಿಮಾರ್ಟ್ ರಿಟೇಲ್ ಟಚ್ ಮಾಡ್ಬೋದು ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿದೆ. ಟೈರ್ 2 ಸಿಟಿಗಳಲ್ಲಿ ಒಳ್ಳೆ ಒಂದು ಎಕ್ಸ್ಪಾನ್ಷನನ್ನು ವಿಮಾರ್ಟ್ ರಿಟೇಲ್ ಮಾಡ್ತಾ ಬರ್ತಿದ್ದಾರೆ. ಟೈರ್ 3 ಸಿಟಿಗಳಲ್ಲಿ ಕೂಡ ಒಳ್ಳೆ ಒಂದು ಪೆನಿಟ್ರೇಷನ್ ಕಾಣಿಸ್ತಿದೆ. ಆದ್ದರಿಂದ ರೆವಿನ್ಯೂಸ್ ಇಂಪ್ರೂವ್ ಆಗುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ ಈ ಒಂದು ಸ್ಟಾಕ್ನಲ್ಲಿ 30ರಿಂದ 35% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ಟಾರ್ಗೆಟ್ ಆಗಿದೆ. ಮುಂದಿನ ಕಂಪನಿ ವಾಟೆಕ್ ವಾಬಾಗ್. ಈ ಒಂದು ಕಂಪನಿ ಕೂಡ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಗ್ಲೋಬಲ್ ಫೋಕಸ್ ಹೆಚ್ಚಾಗಿ ಹೊಂದಿದೆ. ಸೌದಿನಿಂದ ಹೆಚ್ಚಾಗಿ ಆರ್ಡರ್ಗಳನ್ನು ಕಂಪನಿ ಪಡ್ಕೊಳ್ತಾ ಹೋಗ್ತಾರೆ. ಕಳೆದ ವರ್ಷದಲ್ಲಿ 21% ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಗ್ತದೆ. ಮೋತಿಲಾಲ್ ಓಸ್ವಾಲ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿದ್ದಾರೆ. ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿರೋದು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. 1900 ಟಾರ್ಗೆಟ್ ಪ್ರೈಸ್ ಕೂಡ ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. 1300 ಅರೌಂಡಲ್ಲಿ ಈಗ ಸ್ಟಾಕ್ ಟ್ರೇಡ್ ಆಗ್ತದೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಈ ಸ್ಟಾಕನ್ನು ಕವರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫಾರ್ಮಾ ಸೆಗ್ಮೆಂಟ್ನಿಂದ ಬಯೋಕಾನ್ ಈ ಒಂದು ಸ್ಟಾಕನ್ನು ಕೂಡ ಮೋತಿಲಾಲ್ ಓಸ್ವಾಲ್ ಕವರ್ ಮಾಡಿದ್ದು ಅರ್ನಿಂಗ್ ರಿವೈವಲ್ ಆಗುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಕಂಪನಿ ರೀಸೆಂಟಾಗಿ ಒಂದು ಆಕ್ವಿಸಿಷನನ್ನು ಮಾಡ್ಕೊಂಡಿದ್ರು. ಆ ಒಂದು ಆಕ್ವಿಸಿಷನ್ ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅಂತ 460 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಬಯೋಕಾನ್ 390 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇರೋದಿಲ್ಲ. ಬಟ್ ಪಾಸಿಟಿವ್ ರಿಟರ್ನ್ಸ್ ಸಿಗುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಹಾಗೆ ಮುಂದಿನ ಸ್ಟಾಕ್ ಸಿಮೆಂಟ್ ಸೆಗ್ಮೆಂಟ್ನಿಂದ JK ಸಿಮೆಂಟ್ ಈ ಒಂದು ಸ್ಟಾಕನ್ನು ಕೂಡ ಮೋತಿಲಾಲ್ ಓಸ್ವಾಲ್ ಕವರ್ ಮಾಡಿದ್ದಾರೆ. 5400 ಅರೌಂಡಲ್ಲಿ JK ಸಿಮೆಂಟ್ ಈಗ ಟ್ರೇಡ್ ಆಗ್ತದೆ. ಸೊ 7000 ಹೈಯನ್ನು ಈ ಒಂದು ಸ್ಟಾಕ್ ಟಚ್ ಮಾಡ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ ಈ ಒಂದು ಕಂಪನಿ ರಿನ್ಯೂವೇಬಲ್ ಎನರ್ಜಿಯನ್ನು ಬಳಸ್ಕೊಂಡು ಸಿಮೆಂಟ್ ಪ್ರೊಡಕ್ಷನನ್ನು ಮಾಡ್ತಾರೆ. 75% ಗ್ರೀನ್ ಎನರ್ಜಿ ಬಳಕೆ ಮಾಡಿ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಂಪನಿಯ ಏಮ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಕೆಪಾಸಿಟಿ ಎಕ್ಸ್ಪಾನ್ಷನನ್ನು ಕೂಡ ಮಾಡ್ತಿದ್ದಾರೆ. ಆ ರೀಸನ್ನಿಂದ ಈ ಒಂದು ಸ್ಟಾಕ್ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡ್ಬೋದು ಅಂತ ಮೋತಿಲಾಲ್ ಓಸ್ವಾಲ್ ಈ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಕಂಪನಿ ಪೂನಾವಾಲಾ ಫಿನ್ಕಾರ್ಪ್. ಸೊ ಈ ಕಂಪನಿಯಲ್ಲಿ ಒಂದು ಸ್ಟ್ರಾಂಗ್ AUM ಗ್ರೋತ್ ನೋಡೋದಕ್ಕೆ ಸಿಗ್ತದೆ.
ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗನ್ನು ಬಳಸ್ಕೊಂಡು ಕಂಪನಿ ಒಳ್ಳೆ ಒಂದು ಇನ್ಕಮನ್ನು ಜನರೇಟ್ ಮಾಡ್ತಿದ್ದಾರೆ ಅಂತ ಈ ಸ್ಟಾಕನ್ನು ಮೋತಿಲಾಲ್ ಓಸ್ವಾಲ್ ಕವರ್ ಮಾಡಿದ್ದಾರೆ. 485 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. 600 ಟಾರ್ಗೆಟ್ ಪ್ರೈಸನ್ನು ಮೋತಿಲಾಲ್ ಓಸ್ವಾಲ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬ್ಯಾಂಕಿಂಗ್ ಸೆಗ್ಮೆಂಟ್ನಿಂದ ಬ್ಯಾಂಕ್ ಆಫ್ ಬರೋಡಾ. ಕಳೆದ ವರ್ಷದಲ್ಲಿ ಈ ಒಂದು ಬ್ಯಾಂಕ್ 24% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ICICI ಸೆಕ್ಯೂರಿಟೀಸ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿ 340 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಈಗ 300 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಒಂದು ಸ್ಟ್ರಾಂಗ್ ಅರ್ನಿಂಗ್ಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ICICI ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಕೊನೆ ಸ್ಟಾಕ್ ದಾಲ್ಮಿಯಾ ಭಾರತ್ ಶುಗರ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ. ಈ ಒಂದು ಕಂಪನಿ ಎಥನಾಲ್ ಬ್ಲೆಂಡಿಂಗ್ನಿಂದ ಒಳ್ಳೆ ಒಂದು ರೆವೆನ್ಯೂಸನ್ನು ಜನರೇಟ್ ಮಾಡುತ್ತೆ ಅಂತ ICICI ಸೆಕ್ಯೂರಿಟೀಸ್ ಈ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದಾರೆ. 2100 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. 2650 ಟಾರ್ಗೆಟ್ ಪ್ರೈಸನ್ನು ICICI ಸೆಕ್ಯೂರಿಟೀಸ್ ಕೊಡ್ತಾ ಇದ್ದಾರೆ. ಸೊ ಕನ್ಸಂಪ್ಷನ್ ಗ್ರೋತ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಸೊ ಇಷ್ಟು ಸ್ಟಾಕ್ಗಳನ್ನು ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ದಾರೆ. ಬಟ್ ಬ್ರೋಕರೇಜ್ಗಳು ಏನು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಒಂದು ಟಾರ್ಗೆಟ್ಸ್ ಅಚೀವ್ ಆಗುತ್ತೆ ಅನ್ನುವಂಥ 100% ಗ್ಯಾರಂಟಿ ಇರೋದಿಲ್ಲ. ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ನಾವು ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಕಳೆದ ವರ್ಷದಲ್ಲಿ ಕೂಡ ಸಾಕಷ್ಟು ಸ್ಟಾಕ್ಗಳು ಟಾರ್ಗೆಟ್ಸನ್ನು ರೀಚ್ ಮಾಡಿರಲಿಲ್ಲ. ಸೊ ಮತ್ತೆ 2026 ಡಿಸೆಂಬರ್ನಲ್ಲಿ ಸೇಮ್ ಸ್ಟಾಕ್ಗಳನ್ನು ಕವರ್ ಮಾಡ್ತೀನಿ. ಈ ಟಾರ್ಗೆಟ್ಸ್ ಅಚೀವ್ ಆಗುತ್ತಾ ಅದನ್ನು ನಾವು ತಿಳ್ಕೊಬೋದಾಗುತ್ತೆ. ಹಾಗೆ ಪರ್ಟಿಕ್ಯುಲರ್ ಸ್ಟಾಕ್ ಒಂದು ಲೆವೆಲ್ಗೆ ಹೋದಾಗ ಅಲ್ಲಿ ಪ್ರಾಫಿಟ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆ ಒಂದು ಸ್ಟಾಕ್ 5-6% ಕೆಳಗಡೆ ಹೋದಾಗ ಅಲ್ಲಿ ಲಾಸನ್ನು ಬುಕ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವಾಗ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ಗಳನ್ನು ಮಾಡ್ತಿರ್ತೀರಾ ಸ್ಟಾಪ್ ಲಾಸನ್ನು ಇಟ್ಟು ಅಲ್ಲಿ ಎಕ್ಸಿಟ್ ಆಗೋದು ಒಂದು ಬೆಟರ್ ಆಯ್ಕೆ ಆಗುತ್ತೆ. ಇಲ್ಲಾಂದರೆ ತುಂಬಾ ಡೌನ್ ಸೈಡ್ ಸ್ಟಾಕ್ ಸ್ಲೈಡ್ ಆಗ್ತಾ ಹೋದಾಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಲಾಸ್ ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಕನ್ಸಿಡ್ರೇಷನ್ನ ಇಟ್ಕೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಲೋವರ್ ಲೆವೆಲ್ಗಳಲ್ಲಿ ನೀವು ಸ್ಟಾಕನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಡಿಪ್ಪಲ್ಲಿ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಆಗ ಆವ್ರೇಜ್ ಇಂಪ್ರೂವ್ ಆಗುತ್ತೆ. ಸೊ 2 ರೀತಿಯ ಟ್ರೇಡರ್ಸ್ ಇರ್ತಾರೆ. ಡಿಪ್ಪಲ್ಲಿ ಬೈ ಮಾಡಿಕೊಂಡು ಆವ್ರೇಜ್ ಇಂಪ್ರೂವ್ ಮಾಡ್ಕೊಳ್ಳೋರು ಅಥವಾ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ ಎಕ್ಸಿಟ್ ಆಗೋರು. ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಹಾಗೆ ಇದು ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ನಿಂದ ನಾನು ಮಾಡಿರುವಂಥ ವಿಡಿಯೋ ಆಗಿರುತ್ತೆ. ಆದ್ದರಿಂದ ನೀವು ಆಲೋಚನೆ ಮಾಡಿ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.